ಒಬ್ಬ ಚಾಣಾಕ್ಷ ದರೋಡೆಕೋರ ರೈಲಿನಲ್ಲಿ ಹೋಗುವಂಥ ಕೋಟ್ಯಾಂತರ ರೂಪಾಯಿಯನ್ನು ಹೆಂಗೆ ದರೋಡೆ ಮಾಡ್ತಾನೆ, ಎಷ್ಟೊಂದು ಭದ್ರತಾ ಪಡೆ ಇರ್ತೈತಿ. ಪ್ರತಿ ರೈಲ್ವೆ ಸ್ಟೇಷನ್ದಾಗ ನಿಂತ ತಕ್ಷಣ ಸಾವಿರಾರು ಪೊಲೀಸರು ಅದನ್ನು ಮುಕ್ರಿ ಚೆಕಿಂಗ್ ಮಾಡುವಂಥ ಟ್ರೇನ್ದಲ್ಲಿ ಇದ್ದರೂ ಸಹಿತ ಹೆಂಗೆ ಚಾಣಾಕ್ಷತನದಿಂದ ದರೋಡೆ ಮಾಡ್ತಾನೆ ಅನ್ನೋದು ಇದನ್ನು ವಿವರವಾಗಿ ಹೇಳ್ತೀನಿ ಕೇಳ್ರಿ. 8 ಆಗಸ್ಟ್ 2014 ಭಾರತದ ಇತಿಹಾಸದಲ್ಲೇ ದೊಡ್ಡ ರೈಲು ದರೋಡೆ ಆಗಿತ್ತು ಗೊತ್ತಾ? ಅಪರಾಧಿಗಳನ್ನು ಹಿಡಿಯಲು ಯಾವ ವೈಜ್ಞಾನಿಕ ತಂತ್ರ ಉಪಯೋಗ ಮಾಡಿತ್ತು ನೋಡ್ರಿ. ಸೇಲಂ ಸ್ಟೇಷನ್ದಿಂದ ಚೆನ್ನೈ ರೈಲ್ವೆ ಸ್ಟೇಷನ್ಗೆ ಹೊರಡುವ ಟ್ರೇನಲ್ಲಿ ಬರೋಬ್ಬರಿ 300 ಕೋಟಿ ರೂಪಾಯಿ ಸಾಗಿಸಲಾಗುತ್ತಿತ್ತು. ಈ ಟ್ರೇನ್ ಸಾಗುವಾಗ ಪ್ರತಿ ಸ್ಟೇಷನ್ದಲ್ಲೂ ಚೆಕಿಂಗ್ ಮಾಡಲಾಗುತ್ತಿತ್ತು. ಎಷ್ಟು ತಪಾಸಣೆ ನಡೆಸಿದರೂ ಯಾವುದೇ ಸುಳಿವು ಸಿಗ್ತಾ ಇದ್ದಿರಲಿಲ್ಲ. ಆದರೂ ಚಾಣಾಕ್ಷ ದರೋಡೆಕೋರರು ಆ ಟ್ರೇನನ್ನು ಫಾಲೋ ಮಾಡುತ್ತಿದ್ದರು. ಎಷ್ಟು ಭದ್ರತೆ ಇದ್ದರೂ ಆ ಟ್ರೇನ್ನಲ್ಲಿ 12 ಕೋಟಿ ರೂಪಾಯಿ ಲಪಟಾಯಿಸಲಾಗಿತ್ತು. ಅದು ಹೆಂಗೆ ಕೇಳ್ರಿ, ಎಷ್ಟು ಭದ್ರತೆ ತಪಾಸಣೆ ಇದ್ದರೂ 12 ಕೋಟಿ ರೂಪಾಯಿ ಹೆಂಗೆ ಮಾಯವಾಯಿತು? ಕೆಲವರು ಭದ್ರತಾ ಪೊಲೀಸರ ಮೇಲೆ ಸಂಶಯ ಮಾಡತೊಡಗಿದರು. ರೈಲ್ವೆ ಸಿಬ್ಬಂದಿ ಮೇಲೆ ಸಂಶಯ ಮಾಡಲಾಗುತ್ತಿತ್ತು. ಆದರೂ ಎಲ್ಲರನ್ನೂ ವಿಚಾರಣೆಗೊಳಪಡಿಸಲಾಯಿತು. ತೀವ್ರ ವಿಚಾರಣೆ ಮಾಡಿದರೂ ಯಾವುದೇ ಫಲಿತಾಂಶ ಸಿಗಲಿಲ್ಲ. ಮತ್ತೆ ದಾರಿ ಕಾಣದಾದಾಗ ಕಳ್ಳರನ್ನು ಹಿಡಿಯಲು ಯಾವ ತಂತ್ರಜ್ಞಾನ ಉಪಯೋಗ ಮಾಡಲಾಯಿತು ಗೊತ್ತರಿ? ಸ್ಯಾಟಲೈಟ್ ನಾಸಾದ ಮೊರೆ ಹೋಗಲಾಯಿತು. ಇದು ಪ್ರಾರಂಭವಾಗುತ್ತದೆ ಸ್ಟೋರಿ ಎಲ್ಲಿಂದಂತ ನೋಡ್ರಿ. ರಿಸರ್ವ್ ಬ್ಯಾಂಕ್ ತನ್ನ ಹಣ ಸಾಗಾಣಿಕೆಗಾಗಿ 2 ಬೋಗಿ ಬುಕ್ ಮಾಡಲಾಗಿತ್ತು. ಬೋಗಿಗಳಲ್ಲಿ ಬಾಕ್ಸ್ಗಳನ್ನು ಸಾಗಿಸುವಾಗ ಎಲ್ಲರಿಗೂ ಗೊತ್ತಾಗಿತ್ತು ಇದರಲ್ಲಿ ಹಣ ಮತ್ತು ಚಿನ್ನವಿರಬಹುದು. ರಾತ್ರಿ 8 ಗಂಟೆಗೆ ರೈಲು ಚಾಲನೆಗೊಂಡು ಬೆಳಗಿನ 6 ಗಂಟೆಗೆ ತಲುಪಿತು. ಎಲ್ಲಿಯೂ ಸಪ್ಪಳ ಬಂದರೆ ಭದ್ರತಾ ಪಡೆ ತಕ್ಷಣ ಬರುತ್ತಿತ್ತು. ಹಾಗೆ ಸಾಗುತ್ತಿರುವಾಗ ರಾತ್ರಿಯಾಯಿತು. ಇನ್ನೇನು ಯಾರು ಏನು ಮಾಡುತ್ತಾರೆ ಅಂತ ತಿಳಿದು 18 ಭದ್ರತಾ ಪಡೆಗಳಲ್ಲಿ 14 ಜನ ನಿದ್ದೆಗೆ ಜಾರಿದರು. 4 ಜನ ಎಚ್ಚರವಿದ್ದರು. ರಾತ್ರಿ ಏನೋ ಸಪ್ಪಳವಾಯಿತು. ಆವಾಗ 4 ಜನ ಭದ್ರತಾ ಪಡೆಯವರು ಬಾಗಿಲು ತೆರೆದು ನೋಡಿದಾಗ ಏನೂ ಇರಲಿಲ್ಲ. ಯಾವುದಾದರೂ ಟ್ರೇನಿಗೆ ಆ ಗಾಲಿಗೆ ಕಲ್ಲು ಬಡಿದಿರಬಹುದು ಅಂತ ತಿಳಿದು ನಿರಾಳಾಗ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಟ್ರೇನ್ ರೈಲ್ವೆ ಸ್ಟೇಷನ್ಗೆ ತಲುಪತೈತಿ. ಎಲ್ಲ ಪ್ರಯಾಣಿಕರು ಹೋದ ಮೇಲೆ ಪೊಲೀಸರು ಸೀಜ್ ಮಾಡಿದ ಕೀಲಿಯನ್ನು ತೆಗೆಯುತ್ತಾರೆ. ಬಾಗಿಲು ತೆಗೆದಾಗ ವಿಚಿತ್ರವಾಗತೈತಿ. ರೈಲು ಬೋಗಿಯ ಮೇಲೆ ಒಂದು ದೊಡ್ಡದಾದ ಒಂದು ಚೌಕಾಕಾರದ ರಂಧ್ರ ಇರ್ತೈತಿ. ತಕ್ಷಣ ದುಡ್ಡಿನ ಬಾಕ್ಸ್ಗಳನ್ನು ನೋಡಿದಾಗ ಕೆಲವು ಡಬ್ಬಿಗಳು ಮಾಯವಾಗಿರ್ತಾವೆ. ಇದೆಲ್ಲ ಹೆಂಗೆ ಮಾಡಲಾಯ್ತು? ಚಾಲನೆ ಇರುವ ರೈಲಿನ ಬೋಗಿಯ ಮೇಲ್ಛಾವಣಿ ಕತ್ತರಿಸಿ ದುಡ್ಡು ದರೋಡೆ ಹೆಂಗೆ ಮಾಡಲಾಗಿತ್ತು? ಎಲ್ಲರಿಗೂ ಈ ವಿಷಯ ಪ್ರಸಾರವಾಯಿತು. ಸುದ್ದಿ ತಿಳಿದ ತಕ್ಷಣ ಸಾವಿರಾರು ಭದ್ರತಾ ಪಡೆಯರು ರೈಲು ನಿಲ್ದಾಣಕ್ಕೆ ಬಂದು ನುಗ್ಗಿ ಎಲ್ಲರನ್ನೂ ತಪಾಸಣೆ ಮಾಡಿದರು. ಸುಳಿವು ಸಿಗಲಿಲ್ಲ. ಯಾರ್ಯಾರ ಮೇಲೆ ಸಂಶಯ ಎಲ್ಲ ಪ್ರಯಾಣಿಕರ ಟಿಕೆಟ್ಗಳನ್ನು ಚೆಕ್ ಮಾಡಿ ಅವರನ್ನು ಕರೆದು ವಿಚಾರಣೆ ಮಾಡಿ ಅವರ ಲಗೇಜ್ಗಳನ್ನು ಚೆಕ್ ಮಾಡಿದರು ಸಹಿತ ಚಾಣಾಕ್ಷ ದರೋಡೆಕೋರರು ಎಲ್ಲ ಮಾಯವಾಗಿದ್ದರು. ಎಲ್ಲ ಪ್ರಯಾಣಿಕರ ವಿವರ, ಬ್ಯಾಂಕಿನ ಖಾತೆ ವಿವರ ಪರಿಶೀಲನೆ ಮಾಡಲಾಯಿತು. ಎಲ್ಲರಿಗೂ ಗೊತ್ತಾಯಿತು ಕಳ್ಳರು ಇವರಿಲ್ಲ, ಬೇರೆಯವರಿದ್ದಾರೆ ಅಂತ ಗೊತ್ತಾಯಿತು. ಹಾಗಾದರೆ ಕಳ್ಳರು ಯಾರು? ಎಲ್ಲಿ ಕಳ್ಳತನವಾಯಿತು? ರೈಲು ಹೋಗುತ್ತಿರುವಾಗ ಆಯಿತಾ? ರೈಲು ನಿಂತಾಗ ಆಯಿತಾ? ಅನೇಕ ತನಿಖೆಗಳು ನಡೆದವು. ಯಾವುದೇ ಸುಳಿವು ಸಿಗಲಿಲ್ಲ. 2 ವರ್ಷ ಹುಡುಕಾಡಿದರೂ ಕಳ್ಳರ ಪತ್ತೇ ಆಗಲಿಲ್ಲ. ಆಮೇಲೆ ಭಾರತ ಸರ್ಕಾರ ಕೊನೆಯ ಅಸ್ತ್ರವೆಂಬಂತೆ ನಾಸಾ ಮೊರೆ ಹೋಗ್ತಾರೆ. ಸ್ಯಾಟಲೈಟ್ ಮುಖಾಂತರ ತನಿಖೆ ಮಾಡಿದರೆ ಗೊತ್ತಾಗುತ್ತೈತಿ. ಆವಾಗ ನಾಸಾ ತಂಡ ತನಿಖೆ ಮಾಡಿದಾಗ ಈ ಕಳುವಿನ ಪ್ರಕರಣ ಪತ್ತೆ ಆಗುತ್ತೈತಿ. ಚಾಣಾಕ್ಷ ಕಳ್ಳರು ಭಾರೀ ಯೋಜನೆ ಮಾಡಿದ್ದರು. ಹಲವಾರು ತನಿಖೆಗಳಿಂದ ಸಾವಿರಾರು ಮೊಬೈಲ್ ಸಂಖ್ಯೆ ಪರಿಶೀಲಿಸಿದಾಗ ಒಂದು ಮೊಬೈಲ್ ನಂಬರ್ ಮೇಲೆ ಪೊಲೀಸರಿಗೆ ಸಂಶಯ ಮಾಡತೊಡಗಿತು. ಕಾಲ್ ರೆಕಾರ್ಡ್ಸಿಂದ ಆತನ ದೊಡ್ಡ ದರೋಡೆಕೋರ ಅನ್ನೋದು ಆತನ ಹೆಸರೇ ಮೋಹನ್ ಸಿಂಗ್ ಪಾರ್ದಿ. ಈತ ಇಂಥ ಅನೇಕ ಕೈಚಳಕದ ಮುಖಾಂತರ ದರೋಡೆ ಮಾಡುತ್ತಿದ್ದ. ತಕ್ಷಣ ಮೋಹನ ಸಿಂಗನ ಮೊಬೈಲ್ ಡಾಟಾ ಚೆಕ್ ಮಾಡಲಾಯಿತು. ಅಂದು ರಾತ್ರಿ 8ರಿಂದ 4 ಗಂಟೆಯವರೆಗೆ ವಿಷಯ ಸಂಗ್ರಹಿಸಲಾಯಿತು. 8 ದೂರವಾಣಿ ಕರೆಗಳು ಸಿಕ್ಕವು. 75% ಆತನ ಮೇಲೆ ಸಂಶಯ ನಿರ್ಣಯವಾಯಿತು. ಆತನನ್ನು ಹುಡುಕಾಡಲಾಯಿತು. 8 ಜನ ಕಳ್ಳರೊಂದಿಗೆ ಈ ದರೋಡೆ ಮಾಡಲಾಗಿತ್ತು. ಅವರೇ 8 ಜನರನ್ನ ಹಿಡಿದಾಗ ಅವರು ಮೊದಲು ಒಪ್ಪಲಿಲ್ಲ. ಆಮೇಲೆ ಪೊಲೀಸರು ತೀರುವ ತನಿಖೆಯಿಂದ ಒಪ್ಪಿದರು. ಅದೇಗೆ ಮಾಡಿದರು ದರೋಡೆ ಗೊತ್ತಾ? ಟ್ರೇನ್ ಬಿಡುಕ್ಕಿಂತ ಮುಂಚೆ ಬೋಗಿಗಳ ಮೇಲೆ 8 ಜನ ಅವಿತುಕೊಂಡಿದ್ದರು. ಸಪ್ಪಳ ಬಾರದ ಹಾಗೆ ಗ್ಯಾಸ್ ಕಟರ್ದೊಂದಿಗೆ ಬೋಗಿಯ ತಗಡನ್ನು ಕತ್ತರಿಸಿ ಇಬ್ಬರು ಇಳಿದು 12 ಕೋಟಿ ರೂಪಾಯಿಗಳನ್ನ ಲಪಟಾಯಿಸಿದು ಗೊತ್ತಾಯಿತು. ಇದು ಭಾರತ ದೇಶದ ಒಂದು ದೊಡ್ಡ ಚಾಣಾಕ್ಷ ದರೋಡೆರ ಗ್ಯಾಂಗ್ ಹೇಗಿತ್ತು ನೋಡಿದರ? ದರೋಡೆಕೋರರು ಕೈಚಳಕ. ಈ ಕೈಚಳಕದಿಂದ ಎಂತಿಂಥ ದರೋಡೆಕೋರರು ಚಾಣಾಕ್ಷತನದಿಂದ ದರೋಡೆ ಮಾಡಿದರೂ ಸಹಿತ ತಮ್ಮ ಸುಳಿವನ್ನು ಬಿಟ್ಟು ಹೋಗ್ತಾರ. ನಾಸಾ ತನಿಖಾ ತಂಡದಿಂದ ಈ ದರೋಡೆಯನ್ನು ಪತ್ತೆ ಮಾಡಲಾಯಿತು. ಅದರ ಸಲುವಾಗಿ ಈ ದರೋಡೆ ಇತಿಹಾಸ ಹೇಳಿದ್ದೀನಿ. ಎಂತಿಂಥ ಕಳ್ಳರು ಇದಾರ, ಎಂತಿಂಥ ಚಾಣಾಕ್ಷ ಕಳ್ಳರು ಇದಾರ, ಎಂತಿಂಥ ಚಾಣಾಕ್ಷ ತಂತ್ರಜ್ಞಾನೂ ಸಹಿತ ಈ ಕಳ್ಳರನ್ನು ಹಿಡಿಯುವಂಥ
ಜ್ಞಾನ ವಿಜ್ಞಾನಿಗಳು ಸಹಿತ ಅದಾರ ಅನ್ನೋದು ಇದೊಂದು ವಿಶೇಷ ಸ್ಟೋರಿ. ಹಂಗಾದ್ರೆ ನಿಮ್ಮ ಅನಿಸಿಕೆ ಏನು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ. ಹಂಗಾದ್ರೆ ಇಂಥ ಸಾಮ್ರಾಜ್ಯ ಬೆಂಬಲಿಸುವವರು, ಇಂಥ ಸುದ್ದಿಗಳನ್ನು ನೋಡುವವರು ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮತ್ತು ಶೇರ್ ಮಾಡಿರಿ, ಯೂಟ್ಯೂಬ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತಿಂಥ ವಿಶೇಷ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.